ನೋಡಪ್ಪ ಕಳ್ಳಿ ಅಲೆ ಹೆಂಗ್ ನೋಡ್ತಾಳೆ. ಏಯ್ ಅವಣಿ ಅಮ್ಮ ಜಾಣಮ್ಮ ತಾತೇಲಿ ತಾತೇಲಿ ತಾತ ತಾತೇಲೈತಪ್ಪ ತಾತೇಲೈತ್ ನೋಡು 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 ತಾತ. ಏನಮ್ಮ ಮಣಿ ಹೆಂಗೆ 2 ದಿನಕ್ಕೆ ದೊಡ್ಡದಾಗ ಬಿಡ್ತಲ್ಲಿ. ನಮ್ಮ ಪುಣ್ಯಮ್ಗೊಂದು ಆಗ್ಬಿಟ್ರಿ ಸಾಕತ್ತ. ಹೆಂಗಾತ ನಮ್ಮ ಶಿವನಿಗತ್ತ ಎಂತ ಸೆನಕಿರೋದೊಂದು 8 ಪೀಳಿ ಆತತ್ತ ಸಾಕಮ್ಮ. ಮುತ್ತಂಥದ್ದು ಒಂದು ಇದ್ಬಿಟ್ರಿ ಸಾಕು. ಎಂತ ಸೆನಕೈತಲ್ಲಿ ಅಮ್ಮಣ್ಣಿ ಹಿಂಗೇನಿ ಹೆಂಗೆ ನೋಗತ್ತಿ ಹೆಂಗೆ ಬುಲ್ ಸುರ್ಕಾಗೈತಮ್ಮ. ಮತ್ತೆ ಅಯ್ಯೋ ನಮ್ಮ ಕುಸನ್ ಮಗಳು ಒಲ್ ಜೋರಾಗೈತಿ. ಇಲ್ಲ ನೀ ಅಪ್ಪ ಇಲ್ಲ ಅಪ್ಪ ಕುಸ ಲವ ದೊಡ್ಡಪ್ಪ ಇಲ್ಲ ಲವ ದೊಡ್ಡಪ್ಪ ಬಾ 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 ಕರಿ 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 ಕರಿ. ನೋಡಪ್ಪ ಹುಟ್ಟಿದ್ದು ತಡ ಇಲ್ಲ ಬೆಳಕಣಿದ್ದು ತಡ ಇಲ್ಲ ಅಮ್ಮಣ್ಣಿ 7 ದೊಡ್ಡದಾಗ್ಬಿಡ್ತು. ಅಮ್ಮಣಿ ಓ ನಮ್ಮ ದಡಪ್ಪ ನಮ್ಮ ದಡಮಯ್ಯ ಮರಿ ಮೊಮ್ಮಗಳನ್ನ ಆಡಿಸ್ತಾ ಕೂತ್ಕೊಂಡವ್ರಿ. ನೋಡಪ್ಪ ಎಂಥ ಅದೃಷ್ಟವಂತರು. ಮೊಮ್ಮಕ್ಕಳು ನೋಡಿದ್ರಲ್ಲ ಎಂಥ ಅದೃಷ್ಟವಂತರು. ಏನು ದೊಡ್ಡಪ್ಪ ಮೊಮ್ಮಗಳನ್ನ ಆಟ ಆಡಿಸ್ತಿದ್ರೆ? ನಮ್ಮ ಆಟ ಆಡಿಸ್ತಿದ್ವಿ. ರಮ್ಮಯ್ಯ ಯಾತ ಬದುಕು ಮಾಡ್ಕೊಂಬಸಿತ್ತು. ಎತ್ಕೊಂಡ್ ಕುಕ್ಕಳತಿ ಅಂತ ಕೊಡ್ತು, ಎತ್ಕೊಂಡ್ ಕುಕ್ಕಳ ಅಜ್ಜಿ ಅಂತ ಅದಕ್ಕೆ ಆಟ ಆಡಿಸ್ತಿತ್ತು. ಅಜ್ಜಿನೂ ಇಲ್ಲ ಇವು ಚೈತ್ರ ಅಜ್ಜಿ ಯಾತ ಒಯ್ಯೈತಿ. ಅದಕ್ಕೆ ನಾವೇ ಹಿಂಗೆ ಎತ್ಕೊಂಬ್ತಿದ್ವಿ. ನೋಡಮ್ಮಂಗೆ ಅಂತ ಸೆನಕೈತಿ. ಹೆಂಗೆ ನೋಗುತ್ತೆ ಕಡಮ್ಮಂಗೇನಿ ಆಗಳ ರೀತಜ್ಜಿ ಬಂದು ನೋಡ್ರಿ ರೀತಜ್ಜಿ. ಹಳೆ ನನ್ನ ಹೆಂಗೆ ಕೇಳಲ್ಲ, ಯಾಕಂದ್ರೆ ಅಲ್ಲಿಗೆ ಬಂದಿಲ್ವಲ್ಲ ನಮ್ಮ ಮನೆಗೆ, ಅವ್ರ ಅಪ್ಪ ಕಳಿಸ್ಲಿಲ್ವಲ್ಲ. ಅದಕ್ಕೆ ನಮ್ಮ ಮನೆಗೇನು ಅಷ್ಟೊಂದು ರೂಢಿ ಇಲ್ಲ. ಎಲ್ಲ ನಿಮ್ಮ ಮನೆಗೆ ಹೊಂದ್ಕೊಂಡ್ರದವಳು, ನಮ್ಮ ಮನೆಗೇನು ಬರಲ್ಲ. ಎತ್ಕೊಂಡ್ರೆ ಅಳ್ತಾಳೆ ಮಕ ನೋಡಿ. ನೀವು ಯಾರನ್ನ ಎತ್ಕೊಂಡ್ರೆ ಮಾತ್ರ ಸುಮ್ಕಿರ್ತಾಳೆ ಕಂದೊಡಪ್ಪ, ಅವಳಿಗೆಲ್ಲ ಗೊತ್ತಾಗುತ್ತೆ. ಕಣ್ಣಿಗೆಲ್ಲ ಗೊತ್ತಾಗುತ್ತೆ. ಆಗಳ ಅಜ್ಜಿ ನೋಡು, ರೀತಜ್ಜಿ ಬಂದೈತೆ ನೋಡು. ಬಾಣಂತನಂತೂ ಮಾಡಲಿಲ್ಲ, ನಮ್ಮ ಕಣಾದ್ರೂ ಮಾಡೋಣ ಕರ್ಕೊಂಡು ಹೋಗಿ 9 ತಿಂಗಳ ಅಲ್ಲೇ ಮಾಡೋಣ ಅಂತಿದ್ವಿ. ಅವರಪ್ಪ ಇಲ್ಲ ಇಲ್ಲೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನಪ್ಪ. ಅದು ಏನೇನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಕಳ್ಸಲ್ಲ ಒಟ್ಟಿನಿಲ್ಲ ಮನೆಗೆ ಸ್ಯಾನಿ ಅವರಪ್ಪಯ್ಯ ಮಗಳನ್ನ. ಏನಂಗೆ ಯಪ್ಪ ಬೋಲೋ ಆಸೆ ಕಣಪ್ಪ ಮಗಳು ಅಂತಂದರೆ. ಮತ್ತೆ ನಮ್ಮ ಲವ ಕುಶ ಇಬ್ರು ಬೋಲ್ ಚೆನ್ನಾಗಿ ಸಾಕ್ಯವ್ರಿ. ನೋಡೋದು ನೋಡು ಹೆಂಗೆ ನೋಡ್ತಾಳೆ ಅವಣಿ ಅವಣಿ. ಆಗಳ ಅಜ್ಜಿ ಬಂತು. ಶಾಂತಜ್ಜಿ ಅಲ್ಲ ಶಾಂತಜ್ಜಿ ಏನಪ್ಪ ಉದುಳಮ್ಮ ಕೂಕಳಮ್ಮ ಇದುಳಮ್ಮ ಕುಂಡ್ರಸ್ಕೊಂಡ್ರಂತೂ ಬಿಡತ್ತೆ. ಹೆಂಗೆ ನೋಡ್ತಾಳೆ ಸುತ್ತೂರನಲ್ಲ ಸ್ಮಕ ಅಲ್ಲ ಇವಳೆ ಶಾಂತಮ್ಮ. ಅಗಳ ಕುಕ್ಕಂತ ಅಮ್ಮಣಿ ನಮ್ಮ ಅಮ್ಮಣಿ ಬುಲ್ ಚುರ್ಕಾಗ ಇದ್ದಾಳೆ ಕಣ ಮಾಮ. ಅಯ್ಯಪ್ಪ ಇವಾಗ ಹುಡುಗರು ಏನು ಚುರ್ಕ ಏನ ಕಣಮ್ಮ. ಕಂಪ್ಯೂಟರ್ ಹುಡುಗರು ಇವಾಗ ನಾವು ಕಂಪ್ಯೂಟರ್ ಇದ್ದಂಗೆ ಅಲ್ಲ ನಮ್ಮ ಎಲ್ಲ ಹೆಂಗೆ ನೋಡುತ್ತಿ ಸುತ್ತೂರನ ಎಲ್ಲ ಯಾತ್ಕನ ಮಾತಾಡ್ಸಿರಿ ಮಾತಾಡೋದು ಹೆಂಗೆ ಮಾತಾಡುತ್ತಿ. ಅದೆಂಥದ ರಮ್ಮಯ್ಯ ಶೇಖಂಡ್ ಕೊಡು ಶೇಖಂಡ್ ಅಂಬುತ್ತಿ ಎಂತ ಚೆನ್ನಾಗಿ ಕೊಡುತ್ತಾ. ಅದು ಏಳ್ದಾರಿ ಮಾತ್ರ ಕೊಡ ತಾತದ ಒಂದು ಶೇಖಂಡ್ ಕೊಡಪ್ಪ ಪಪ್ಪ. ಅಮ್ಮಣಿ ಶೇಖಂಡ್ ಅಂತ ಕೊಡಪ್ಪ ತಾತಿಗೆ, ಶೇಖಂಡ್ ಕೊಡಪ್ಪ. ಅಲ್ಲಿ ಕೊಡಲ್ಲ ಇವಾಗ. ಕಳ್ಳಿ ಅವ್ರ ಅಮ್ಮ ಇದ್ರೆ ಅವ್ರ ಅಮ್ಮಯ್ಯ ಅವ್ರ ಅಪ್ಪಯ್ಯ ಅವ್ರ ಅಜ್ಜಿ ಎಲ್ಲ ಇರಬೇಕು. ಅವ್ರ ದೊಡ್ಡಮ್ಮಯ್ಯ ಅಂತಾರನ್ನ ಕೇಳ್ತಾಳಮ್ಮ ಇವಳು. ಅವರ ವಯಸ್ಸಾಗೈತೆ ಎಲ್ಗೂ ಎತ್ಕೊಂಡು ಹೋಗಕ್ಕಲ್ಲ, ಬರೀ ಕುಂಡ್ರಿ ಶೇಣಿ ತಾಯಿ ಕುಕ್ಕಂತಾರೆ ಅಂತ. ಹಾಗಳಪ್ಪ ಅಜ್ಜಿರಿ ಎಷ್ಟೊಂದು ಜನ ಬಂದಾರೆ ಆ ತಮ್ಮನಿಗೆ. ನೋಡು ಅವ್ರ ಅಮ್ಮ ಬತ್ತಿದಂಗೆ ಆಲೇನೆ. ಏಯ್ ಕಳ್ಳಿ ಎಡ ತಿಂತಕ್ಕ ಸುಮ್ಮನೆ ಹೋಗಾಳು. ನಾವು ನಿಮ್ಮ ಬತ್ತಿದಂಗೆ ಆಲೆ ಅಂತಾಳೆ. ಏಯ್ ಗುಂಡಮ್ಮ ನೀನು ವಹಿಸ್ಕೊಂಬ್ತೀಯ, ಗುಂಡಮ್ಮ ನೀನು ಗುಂಡಿ. ಅಲ್ಲ ಇರೋ ಅಜ್ಜಿತಾಗೆ ಯಾಕೆ ಅಲ್ಲೇ ಕುಕ್ಕ ಬತ್ತೀನಿ. ನಾನು ಒಂದೆರಡು ಬಟ್ಟೆ ಒಗ್ದಾಕನ ಅತ್ತೆ ಅದ ಫಂಕ್ಷನ್ ಐತೆ ಅಂತ ಹೋತು, ಅದಕ್ಕೆ ಬಟ್ಟೆ ಎಲ್ಲ ಹಂಗಿದ್ವು ಅದಕ್ಕೆ ಒಗ್ದಾಕನ ಅಂತ ಒಗ್ದಾಕ್ತಿದ್ದೆ. ಎತ್ಕೊಂಡು ಕುಕ್ಕ ಮತ್ತು ಅಜ್ಜಿನೂ ತಾತ ಕುಕ್ಕ ಸುಮ್ಮನೆ ಕುಕ್ಕಬೇಕು. ನೋಡೋದು ನೋಡಿ ಹೆಂಗೆ ನೋಡ್ತಾಳೆ. ನಾಮಕರಣನ ಎಲ್ಲಿ ಮಾಡೋಣ ಶಿವಾನಿ, ನಾವು ಮಾಡೋಣ ಅಲ್ಲೇ ಮಾಡಿ ಕಳ್ಸೋಣ ಅಂತಿದ್ದ ನಿಮ್ಮ ಅಣ್ಣಯ್ಯ ಪ್ರದೀಪ. ಅಲ್ಲೇ ಮಾಡೋಣ ಕಣಮ್ಮ, ನಮ್ಮ ಮನೆಯಾಗೆ ಮಾಡಿ ಕಳ್ಸೋಣ. ಬಾಣಂತನ ಅಂತೂ ಮಾಡಲಿಲ್ಲ, ಕರ್ಕೊಂಬರ್ಲಿಲ್ಲ ಇರ್ಗಿಗೂ. ಅದಕ್ಕೇ ಕರ್ಕೊಂಬಂದು ಬಾಣಂತನ ಮಾಡಿ ಕಳ್ಸೋಣ ಅಂತೇಳಿ ಹೇಳ್ತಿದ್ದ ನಮ್ಮ ಪ್ರದೀಪ. ಅದಕ್ಕೆ ನಾನು ಮಾತಾಡೋಣ ಅಂತ ಬಂದೆ. ಬೇಡ ಸುಮ್ಮನಿರಮ್ಮ, ಇವ್ರು ಇಲ್ಲೇ ಮಾಡ್ತಾರಂತೆ, ಇವರಪ್ಪಯ್ಯ ಇಲ್ಲೇ ಮಾಡಬೇಕು. ಏನು ಬೇಡ ಬಾಣಂತನ ಇಲ್ಲಿ ಮಾಡಿ ನಾಮಕರಣ ಮಾಡ್ಕೊಂಬರಕ್ಕೆ ಅಲ್ಲಿಗೆ ಹೋಗ್ತೀಯ, ಏನು ಬೇಡ ಇಲ್ಲೇ ಮಾಡೋಣ ಅಂತೇಳಿ ಹೇಳ್ತಿತ್ತು. ಇಲ್ಲೇ ಇಷ್ಟವಷ್ಟ ನೀವು ಏನಾನ ಅರ್ಧ ಖರ್ಚು ಹಾಕಿ ಮಾಡಿದ್ರೆ ಆಯ್ತು. ಇಲ್ಲೇ ಒಂತಾಗಿ ಎಲ್ಲಾನ ಒಂತಾಗಿ ಇಬ್ರು ಖರ್ಚು ಹಾಕಿ ಮಾಡಿದ್ರೆ ಆಯ್ತು ಬಿಡು. ನೀವು ಮಾಡಿದ್ರೇನು ನಾವು ಮಾಡಿದ್ರೇನು.
ಅದೇ ಮತ್ತೆ ಸುಮ್ಮನಿರ ಮರಿತಮ್ಮ ನೀವೊಂದಿಟ್ಟು ಮನೆ ಪನೆ ಕಟ್ಕೇಳ್ರಿ ಇನ್ನೇನು ಮಾಡೋಕ್ಕಾವತ್ತು ಒಟ್ಟು ಮನೆ ಬಾಗ್ಲಿಲ್ಲ ಒಟ್ಟು ಮನೆ ಪನೆ ಇಲ್ಲಲ್ಲ ಸುಮ್ಮನೆ ಒಂದಿಟ್ಟು ಮನೆ ಕಟ್ಕೇಳ್ರಮ್ಮ. ಅವ್ರೇನಾರಪ್ಪ ಇವ್ರು ದುಡಿತಾರೆ ಮಾಡ್ತಾರೆ ರೀತಮ್ಮ. ಹೆಂಗ ನಿಮ್ಮದು ಒಟ್ಟು ಕಷ್ಟ ಅಲ್ಲ, ದುಡಿತೀರ ನೀವೂ. ಇವಾಗ ಒಟ್ಟು ಮನೆ ಪನೆ ಮಾಡ್ಕೋಬೇಕು. ಹೆಂಗ ಆತ ಬುದ್ಧಿವಂತರಾಗಿದ್ರ ಮಾಡ್ಕೊಂಡು ಹೋಗ್ರಿ. ಅದಕ್ಕೇನೆ ನಮ್ಮ ಪಣ್ಕಣ ಯಾತನು ಮಾಡೋದು ಬೇಡ. ಅವ್ರಪ್ಪ ಎಲ್ಲ ಚೆನ್ನಾಗಿ ದುಡಿತಾನೆ. ಅವ್ರಪ್ಪಯ್ಯ ದಡಪ್ಪಯ್ಯ ಅವ್ರ ತಾತ್ಗಳು ಇಬ್ರು ದುಡಿತಾರೆ. ವರ್ಷ ತಾತ ಎಲ್ಲ ದುಡಿತಾರೆ. ಏನು ದುಡಿಯೋರ್ಗೇನು ಅವ್ರಿಗೇನು ಚೆನ್ನಾಗಿ ಆದಾಯ ಐತಿ, ಮಾಡ್ತಾರೆ ಎಲ್ಲ ನಾತ ಅವ್ರೇನು. ಅವರಿಬ್ರು ಅವ್ರ ಅಪ್ಪಯ್ಯನವ್ರ ದಡಪ್ಪ ಚೆನ್ನಾಗಿ ದುಡಿತಾರೆ, ಅವರೇ ಮಾಡ್ತಾರೆ ಸಾಕು. ಅಲ್ಲ ನಮ್ಮ ತಾತ ಬೇರೆ ಕೊಡುತ್ತೆ ಚಂದ್ರಾಜ. ಹಾಗೆ ಮಾಡ್ರಿ ರೀತಾ, ಮನೆ ಪನೆ ಕಟ್ಕೊಳ್ರಿ. ಮನೆ ಕಟ್ತೀವಿ ಅಂತೀರಾ? ಅದೇ ಕಟ್ಟಬೇಕು. ಇನ್ನೇನು ಸ್ಟಾರ್ಟ್ ಮಾಡಬೇಕು. ಇವಾಗ ಬೇಸಿಗೆ ಶುರು ಮಾಡೋಣ ಅಂತ ಮೊನ್ನೆನೇ ಶುರು ಮಾಡೋಣ ಅಂತಿದ್ವಿ. ನಮ್ಮ ಪಾಪ ತಡಿಯಮ್ಮ ಬೇಸಿಗೆ ಆಗಲಿ, ಬೇಸಿಗೆ ಮಾಡೋಣ, ಮತ್ತು ಬೇಸಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಬೇಸ್ಮೆಟ್ ಎಲ್ಲನ ಅಂತೇಳಿ ಹೇಳಿದ್ದ. ಅದಕ್ಕೆ ಬೇಸಿಗೆ ಮಾಡೋಣ ಅಂತೇಳಿ ಸುಮ್ಮನಾಗಿದ್ದೀವಿ. ಏನು ಮಾಡೋದು ಈಗ? ಬೇಸಿಗೆ ಇವಾಗ ಸ್ಟಾರ್ಟ್ ಆಗುತ್ತಲ್ಲ, ಇವಾಗ ಮಾಡ್ತೀವಿ. ಇನ್ನೇನು ಸ್ಟಾರ್ಟ್ ಮಾಡೋದೇನೆ. ಇನ್ನೇನಿದು ಬೇಸಿಗೆನೇ, ಇವಾಗ ಇನ್ನೇನು ಮಳೆ ಬರಲ್ಲ ಏನಿಲ್ಲ. ಇವಾಗಿನ್ನೇನು ಸ್ಟಾರ್ಟ್ ಮಾಡೋದೇನೆ. ಇನ್ನೊಂದು ವಾರದೊಳಗೆ ಸ್ಟಾರ್ಟ್ ಮಾಡ್ತೀವಿ. ಅವಾಗಲೇ ಮಾಡಬೇಕಾಗಿತ್ತು. ಪಾತಣ್ಣ ಬೇರೆ ಸ್ವಲ್ಪ ರೀತಮ್ಮ ಜಾಸ್ತಿ ಇರೋ ಮನೆಗಳು ಸ್ವಲ್ಪ ದಿನ ಸುಧಾರಿಸ್ರಿ ಅಂತ ಹೇಳ್ತು ಪಾತಣ್ಣ. ನಾವು ಪಾತಣ್ಣನಿಗೆ ಕೊಡೋದು. ಪಾತಣ್ಣ ಸ್ವಲ್ಪ ಜಾಸ್ತಿ ಕೆಲಸ ಐತೆ ಕಣಮ್ಮ, ರೀತಮ್ಮ ಒಂದು 2 ದಿನ ಸುಧಾರಿಸು. ಮುಂದಿನ ತಿಂಗಳಿಂದ ಹೋದ ತಿಂಗಳಾಗೇ ನಾವು ಅಲ್ಲೇ ಶುರು ಮಾಡಬೇಕಾಗಿತ್ತು. ಮುಂದಿನ ತಿಂಗಳಿಂದ ಮಾಡಿಕೊಡ್ತೀನಿ ಅಂತೂ. ಅದಕ್ಕೆ ಸುಮ್ಮನಾದ್ವಿ. ಬಿಡಮ್ಮ, ಇಷ್ಟು ದಿವಸನೇ ಆಗೈತೆ, ಇನ್ನೂ ಸ್ವಲ್ಪ ದಿನ ಏನಕ್ಕೆ? ಇಷ್ಟು ದಿವಸನೇ ಸುಧಾರಿಸಿದ್ದೀವಿ. ಮನೆ ಇಲ್ದಲ್ಲ ಇಷ್ಟು ದಿನನೇ ಒದ್ದಾಡಿದ್ಯಾ. ಹೆಂಗ ಬುದ್ಧಿವಂತರ ಆದ್ರಲ್ಲ, ಅಷ್ಟೇ ಸಾಕು. ನನಗೆ ನಮ್ಮ ಅಣ್ಣಯ್ಯ, ನಮ್ಮ ಅತ್ತಿಗೆ ಎಲ್ಲರೂ, ನಮ್ಮ ಅಪ್ಪಯ್ಯ, ನಮ್ಮಮ್ಮ ಎಲ್ಲರೂ ಚೆನ್ನಾಗಿದ್ರಲ್ಲ, ಅಷ್ಟೇ ಸಾಕು. ಮನೆಗೆ ಒಂಥರ ಇವಾಗ ನೆಮ್ಮದಿ. ಮೊದ್ಲಿನ್ಕೋ ಇವಾಗಿನ್ಕೋ ಹೋಲಿಸ್ಕೊಂಡ್ರೆ ಅಯ್ಯೋ ನಮ್ಮ ಮನೆ ಎಲ್ಲ ಮೊದಲು ಹೆಂಗೆ ಇತ್ತು, ಇಷ್ಟು ಚೆನ್ನಾಗಾಯ್ತಲ್ಲ, ಎಲ್ಲ ಹೊಂದಾಣಿಕೆಯಿಂದ ಚೆನ್ನಾಗಿದಾರಲ್ಲ ಅಂತೇಳಿ ನೆನೆಸ್ಕೊಂಡ್ರೆ ಎಷ್ಟೋ ಖುಷಿ ಆಗುತ್ತೆ. ಗೊತ್ತೈತೆ ಅವ್ರ ಮಾಮನು ಬರ್ತಾನೆ ದಿನಾನ. ಯಾವಾಗನ ಕೆಲಸ ಮುಗಿಸ್ಕೊಂಡು ಬಂದರೆ ಬರ್ತಾನೆ. ಪಾಪ ಸಾಕಾಗಿರುತ್ತೆ. ಅಯ್ಯೋ ಪಾಪ ಎಷ್ಟು ಕೆಲಸ ಮಾಡ್ತಾರೆ ಇವಾಗ. ನಮ್ಮ ಪ್ರದೀಪ್ ಅಂತೂ ಭಾಳ ಕಷ್ಟಪಡ್ತಾನೆ. ಹೆಂಗ ಒಂದಿಷ್ಟು ಮನೆ ಇಲ್ಲ, ಮನೆ ಮಾಡ್ಕೋಬೇಕು ಅಂತ. ಅವ್ರು ದುಡಿಯೋದಕ್ಕೆ ಕಣಮ್ಮ ನಿಮ್ಮ ಅಣ್ಣ, ಇನ್ನು ನಿಮ್ಮ ಅಪ್ಪಯ್ಯ ದುಡಿಯೋದಕ್ಕೆ ಮತ್ತು ನಮ್ಮ ಮನೆ ಇಲ್ಲ ಅಂದಿದ್ರೆ ನಾವು ಏನೋ ಮಾಡೋಕ್ಕಾಗ್ತಿರ್ಲಿಲ್ಲ. ಹೆಂಗತ್ತ ನಾನು ಕೆಲ್ಸಕ್ಕೆ ಹೋಗ್ತೀನಿ, ಎಲ್ಲರೂ 3 ದುಡ್ದತ್ತ. ಅವಳು ಏನೋ ಒಂದು ಮನೆಯಾಗೆ ಆತನ ಮಾಡ್ತಾಳೆ. ಇದು ಸಣ್ಣ ಪುಟ್ಟ ಬದುಕವಳು ಎಲ್ಲ ಮಾಡ್ಕೊಂತಾಳಮ್ಮ. ಅವಳು ಯಾತೆ ತಗೋ ಕಟ್ಟೋದು, ಯಾತನ ಸೀರೆ ಪರಿಗೆ ಕುಚ್ಚಾಕೋದು, ಮ್ಯಾಟ್ ಹಾಕೋದು, ಇಂಥವೆಲ್ಲ ಯಾತನ ಯಾರಿಗಾನ ಯಾತನ ಮಾಡಿಕೊಡ್ತಾಳೆ. ಬಾಗಿಲು ಬಾರಣು ತೋರಣ ಹಾಕೋದು ಇಂಥವೆಲ್ಲ ಮಾಡ್ತಾಳೆ ಅವಳು. ಸಣ್ಣ ಸಣ್ಣ ಬದುಕ ಮನೆ ಖರ್ಚು ಏನಿದ್ರು ನೋಡ್ಕೊಂತಾಳೆ ಕಣಮ್ಮ ಅವಳು. ಇನ್ನು 3 ದುಡ್ದಿರೋದು ಉಳಿಸ್ಕೊಂತೀವಿ. ಪಾಪ ಬೆಳಗ್ಗೆ ಇಲ್ಲೇ ಹೋಗ್ತಾರೆ ಕಣಮ್ಮ. ಯಾವಾಗಂದ್ರೆ ಅವಾಗ ಎದ್ದು ಬೆಂಗಳೂರು ಪಾಪ ಒಂದಿನ ಆಯ್ತು, ಮೊನ್ನೆ 1 ತಿಂಗಳಾಯ್ತು ಬಂದೇ ಇರಲಿಲ್ಲ. ಅಲ್ಲೇ ಎಲ್ಲ ಬಿಲ್ಡಿಂಗ್ ಹತ್ಕೊಂಡು 1 ತಿಂಗಳಿಂದನ ಅಲ್ಲೇ ಮಾಡ್ತಿದ್ರು. ಪಾತಾಣ ಬೇರೆ ಕಾಂಟ್ರಾಕ್ಟ್ಗಳು ಬೇರೆ ಬೇರೆ ಕಡೆ ಇರ್ತಾವಲ್ಲ, ಬೇರೆ ಬೇರೆ ಕಡೆಯಿಂದ ಪಾತಾಳನ ಕೆಲಸನೇ ಬಿಟ್ಟು ಬೇರೆ ಬೇರೆ ಕಡೆಯಿಂದ ಎಲ್ಲ ಕೆಲಸಕ್ಕೆ ಫೋನ್ ಮಾಡ್ತಾರೆ. ತನಗೆ ದುಡಿಮೆನ ದುಡಿತಾರಮ್ಮ ಇವಾಗ. ನಮ್ಮ ಅಯ್ಯಪ್ಪನೂ ಇಬ್ಬರು ಜೊತೆ ಆಗ್ಬಿಟ್ಟು ಒಬ್ಬರು ಇಬ್ಬರನ್ನ ಜೊತೆ ಮಾಡ್ಕೊಂಡವ್ರೆ. ಅವ್ರನ್ನೂ ಕರ್ಕೊಂಡು ಏನಿಲ್ಲ, ಎಲ್ಲರಾಗಲಿ ಪೇಂಟ್ ಕೆಲಸ ಸಿಗಲಿ ಹೊಲ್ಟು ಬಿಡ್ತಾರೆ. ಒಂದು ಫೋನ್ ಬಂದ್ರೆ ಸಾಕು ಹೊಲ್ಟು ಬಿಡ್ತಾರೆ. ಕಷ್ಟಪಡ್ಬೇಕು ಹೇಳಮ್ಮ. ಕಷ್ಟಪಟ್ಟು ಮಾಡ್ಕೊಂತಿದ್ರೆ ಯಾರು ಯಾಕೆ ಮಾತಾಡ್ತಾರೆ? ಕಷ್ಟಪಟ್ಟು ಮಾಡಿದ್ರೆ ಯಾರು ಏನೋ ಮಾತಾಡಲ್ಲ ಕಣಮ್ಮ. ಕಷ್ಟಪಟ್ಟು ಮಾಡ್ಕೊಂಡು ತಿನ್ಬೇಕು, ಮಾಡ್ದಲ್ಲ ಯಾವುದು ಬರಲ್ಲ. ಹೆಂಗತ್ತ ಏನೋ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಏನು ಮಾಡೋಕ್ಕಾಗುತ್ತೆ? ನೋಡಿದ್ರಲ್ಲ ವೀಕ್ಷಕರೇ, ಜಯಮನು ಚಂದ್ರಪ್ಪ ಎಷ್ಟು ಅದೃಷ್ಟವಂತರು. ಮೊಮ್ಮಗಳು ನಮ್ಮೂರಿ ಮೊಮ್ಮಗಳನ್ನ ಆಡಿಸ್ತಾ ಇದ್ದಾರಲ್ಲ, ಎಷ್ಟು ಅದೃಷ್ಟ ಅಂತ ಹೇಳ್ಬೋದು. ನಮ್ಮ ಶಿವಾನಿನ ಮಗಳನ್ನ ಎಷ್ಟು ಚೆನ್ನಾಗಿ ಆಟ ಆಡಿಸ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ನಮ್ಮ ಮನೆಗೆ ಕಳಿಸ್ಲೇ ಇಲ್ಲ, ಇವರೇ ಎಲ್ಲ ನೋಡಿಕೊಂಡ್ರು. ಇವಾಗ ನಮ್ಮ ಶಿವಾನಿ ತುಂಬ ಚೆನ್ನಾಗಿದ್ದಾಳೆ. ನೋಡ್ತಾ ಇರಿ, ನೆನಪಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.